ಸುತ್ತಮುತ್ತ ಮನೆ ಪಕ್ಕದಲ್ಲೆಲ್ಲ ಬಾರ್ ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಎಲ್ಲರೂ ನಾವು ಬಂದು ಇಲ್ಲಿ ಇದ್ರ ಹತ್ರ ಪಂಚಾಯತಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಬಾರ್ ಮಾಡಬಾರ್ದು ಅಂತ. ಜನಗಳಿಗೆಲ್ಲ ತುಂಬ ತೊಂದರೆಗಳಾಗ್ತಾ ಇದೆ ಅಲ್ಲಿಂದ. ಈಗಾಗಲೇ ಆಲ್ರೆಡಿ ಒಂದಿದೆ ಅಲ್ಲಿ. ಅಲ್ಲಿ ಸ್ಪಾಟಿಗೆ ಬಂದು ವಿಸಿಟ್ ಮಾಡಲಿ, ಇವರೆಲ್ಲ ನೋಡ್ಕೊಳ್ಳಿ. ಅವ್ರ ಮನೆ ಪಕ್ಕದಲ್ಲಿ ಬಾರ್ ಇಡಲಿ. ಹೆಣ್ಮಕ್ಳು ಓಡಾಡ್ತಿರ್ತಾರೆ, ಸ್ಕೂಲಲ್ಲಿ ಓಡಾಡೋದಕ್ಕೂ ಕಷ್ಟ ಆಗ್ತಿದೆ. ಬಾರ್ಗಳ ಮುಂದೆ ಎಲ್ಲ ಅವ್ರುಗಳು ಕುಡ್ದು ಬಿದ್ದಿರೋದನ್ನೇ ನಮ್ಮ ನಾರ್ಮ್ಸ್ ಪ್ರಕಾರ ಅಲ್ಲಿ ಹೇಗಿದೆ ಹೆಂಗಂತ ಚೆಕ್ ಮಾಡಿ ಕೊಡೋಕೆ ಅವಕಾಶ ಇದ್ದರೆ ಹೇಳ್ತೀವಿ, ಕೊಡೋಕೆ ಅವಕಾಶ ಇಲ್ಲ ಅಂದ್ರೂ ಹೇಳ್ತೀವಿ. ಅದು ಸ್ಟಾಪ್ ಮಾಡೋ ವ್ಯವಸ್ಥೆ ನನ್ನ ಹಂತದಲ್ಲಿ ಕಾನೂನುಬದ್ಧವಾಗಿ ನಾನು ಕ್ರಮ ಕೈಗೊಳ್ತೀನಿ. ಸರ್ಕಾರಗಳೇ ಹೇಳ್ತವೆ ಕುಡಿತ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ, ಮದ್ಯಪಾನದಿಂದ ಇಡೀ ಆರೋಗ್ಯ ಹಾಳಾಗತ್ತೆ ಎನ್ನುವಂತ ಸರ್ಕಾರಗಳೇ ಆ ಒಂದು ಮದ್ಯಪಾನದಿಂದ ಬರುವಂತ ತೆರಿಗೆಗಾಗಿ ಬಾಯಿ ಬಿಟ್ಟು ಕುಳಿತಿರ್ತಾರೆ. ಆ ಒಂದು ಅಂಗಡಿಗಳಿಗೆ ಹೆಚ್ಚಿನ ಬೆಂಬಲವನ್ನ ನೀಡ್ತಾರೆ. ಇಲ್ಲೊಂದು ಕಡೆ ಅಂಗನವಾಡಿಗೆ ಕೇವಲ ಕೆಲವೇ ಮೀಟರ್ಗಳ ಅಂತರದಲ್ಲಿದ್ರು ಕೂಡ ಬಾರ್ ತೆರೆಯೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ತೀವ್ರವಾದಂತ ವಿರೋಧವನ್ನ ಸುತ್ತಮುತ್ತಲಿನ ನಿವಾಸಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆರಂಭಕ್ಕೂ ಮುನ್ನವೇ ಇಲ್ಲಿ ಸಮರ ಆರಂಭವಾಗಿದೆ. ಎಲ್ಲಿ ಅಂತೀರಾ? ಅದುವೇ ಬೆಂಗಳೂರು ಹೊರವಲಯ ಹೆಬ್ಬಗೋಡಿ ನಗರಸಭೆಯ ವಿನಾಯಕ ನಗರದಲ್ಲಿ ಇಲ್ಲಿ ಬಾರ್ ತೆರೆಯೋದಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬಾರ್ ತೆರೆಯೋದಿಕ್ಕೆ ಸುತ್ತಮುತ್ತಲಿನ ನಿವಾಸಿಗಳು ಯಾವಾಗ ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಈಗ ಈ ಒಂದು ಬಾರ್ ತೆರೆಯೋದಿಕ್ಕೆ ಮುಂದಾಗಿದ್ದಂತವರು ಅಡ್ಡದಾರಿಯಲ್ಲಿ ಬಾರ್ನ ತೆರೆಯೋದಿಕ್ಕೆ ಮುಂದಾಗಿದ್ದಾರೆ. ಅದುವೇ CL7 ತೆಗೆದುಕೊಳ್ಳೋದಿಕ್ಕೆ. ಈ ಒಂದು ಕಟ್ಟಡದಲ್ಲಿ ರೂಮ್ಗಳನ್ನ ನಿರ್ಮಿಸಿ ಆ ರೂಮ್ಗಳಿಗಷ್ಟೇ ನಾವು ಸರಬರಾಜು ಮಾಡ್ತೀವಿ ಅಂತೇಳಿ CL7 ತೆಗೆದುಕೊಳ್ಳೋದಿಕ್ಕೆ ಎಲ್ಲ ರೀತಿಯಾದಂತಹ ಅಡ್ಡ ಮಾರ್ಗಗಳನ್ನ ಹಿಡಿದಿದ್ದಾರೆ. ಇದಕ್ಕೂ ಕೂಡ ಲೈಸೆನ್ಸ್ ಅನ್ನ ಕೊಡಬಾರ್ದು, ಯಾವುದೇ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಅನ್ನ ಕೊಡಬಾರ್ದು. ಅವರು ಮುಚ್ಚಳಿಕೆಯಲ್ಲಿ ನಾವಿಲ್ಲಿ ಬಾರ್ ತೆರೆಯೋದಿಲ್ಲ ಅಂತೇಳಿ ಅಫಿಡವಿಟ್ ಅಲ್ಲಿ ಸಲ್ಲಿಸಿದ್ರೆ ಮಾತ್ರ ಕೊಡೋದನ್ನ ಅಂದ್ರೆ ಪರಿಶೀಲನೆ ಮಾಡಬಹುದು ಅಂತೇಳಿ ಇಲ್ಲಿನ ನಿವಾಸಿಗಳು ಹೇಳಿದ್ದಾರೆ. ಆ ಒಂದು ಯಾವುದು ಕಟ್ಟಡ ಅದು ಇರೋದಾದ್ರೂ ಎಲ್ಲಿ ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇದು ಇಲ್ಲಿದೆ ಪುಟ್ಟ ಪುಟ್ಟ ಕಂದಮ್ಮಗಳು ಕಳೆದ 10 ವರ್ಷಗಳಿಂದಲೂ ಕೂಡ ಈ ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದೆ. ಈ ಅಂಗನವಾಡಿಯಿಂದ ಕೇವಲ ಕೆಲವೇ ಮೀಟರ್ಗಳ ಅಂತರದಲ್ಲಿ ಇದೊಂದು ಕಟ್ಟಡ ಸರ್ವೆ ನಂಬರ್ 109/1ರಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಅನುಮತಿಯನ್ನ ತೆಗೆದುಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಕಟ್ಟಡಕ್ಕೆ ಪ್ಲಾನ್ ತೆಗೆದುಕೊಂಡಿದ್ದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಇಲ್ಲಿ ಏಕಾಏಕಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕಟ್ಟಡ ನಿರ್ಮಾಣ ಆಗ್ತಿದ್ದಾಗ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಬಾರ್ ಬರುತ್ತೆ ಅಂತ ಸುತ್ತಮುತ್ತಲಿನ ಜನರ ಹತ್ರ ಹೇಳಿದ್ದಾರೆ. ಆಗಲೇ ಇದಕ್ಕೆ ತೀವ್ರವಾದಂತ ವಿರೋಧವನ್ನ ಇಲ್ಲಿನ ನಿವಾಸಿಗಳು ವ್ಯಕ್ತಪಡಿಸ್ತಾ ಇದ್ರೆ ಅದ್ಯಾವುದನ್ನು ಕೂಡ ಡೋಂಟ್ ಕೇರ್ ಎನ್ನದೆ ನಮಗ್ ಗೊತ್ತು ಹೇಗ್ ಬಾರ್ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಕಟ್ಟಡದ ಮಾಲೀಕರು ಈಗ ಅಡ್ಡ ಮಾರ್ಗದಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಬಾರ್ ತೆಗೆದುಕೊಳ್ಳೋದಿಕ್ಕೆ ಎಲ್ಲ ರೀತಿಯಾದಂತ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈಗ ನಾವು ಬಾರ್ಗೆ ಅಲ್ಲ ನಮ್ಗೆ ರೆಸ್ಟೋರೆಂಟ್ಗೆ ಅನುಮತಿಯನ್ನ ಕೊಡಿ ಅಂತೇಳಿ ನಗರಸಭೆಗೆ ಅರ್ಜಿ ಹಾಕಿದ್ದಾರಂತೆ. ಈ ವಿಷಯ ತಿಳಿತಾ ಇದ್ದಂತೆ ಸುತ್ತಮುತ್ತಲಿನ ನಿವಾಸಿಗಳು ಬಂದು ನಗರಸಭೆಗೆ ಅರ್ಜಿಯೊಂದನ್ನ ನೀಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ರೆಸ್ಟೋರೆಂಟ್ಗೂ ಕೂಡ ಅನುಮತಿಯನ್ನ ಕೊಡಬಾರದು, ಕಾರಣ ಅಲ್ಲಿಂದ ಕೆಲವೇ ಮೀಟರ್ಗಳಲ್ಲಿ ಮತ್ತೊಂದು ಬಾರ್ ಇದೆ.
ಆ ಒಂದು ಬಾರ್ನಿಂದಲೇ ನಾವು ಈಗಾಗಲೇ ಬೇಸತ್ತಿದ್ದೇವೆ, ಈಗ ಮತ್ತೊಂದು ಬಾರನ್ನ ನೀಡ್ಬಿಟ್ರೆ ನಾವು ವಿರೋಧ ಆದ್ರೂ ಹೇಗೆ? ಅಂಗನವಾಡಿಗೆ ಕೇವಲ ಕೆಲವೇ ಮೀಟರ್ಗಳಿದೆ. ಈ ಒಂದು ಅಬಕಾರಿ ಇಲಾಖೆಯ ರೂಲ್ 5 ನ ಅಡಿ ಈ ಒಂದು ಅಂಗನವಾಡಿ ಆಸ್ಪತ್ರೆ ಅಥವಾ ಶಾಲೆಗಳ ಸಮೀಪದಲ್ಲಿ ಅಂದ್ರೆ 100 ಮೀಟರ್ಗಳ ಅಂತರದಲ್ಲಿ ನೀಡಬಾರದು ಅಂತೇಳಿ ಕಾನೂನು ಇದೆ. ಹೇಗೆ ಕೊಡೋದಕ್ಕೆ ಬರುತ್ತೆ ಅಂತೇಳಿ ಇಲ್ಲಿನ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಈ ಒಂದು ರಸ್ತೆ 35 ಅಡಿಗಳಿಗಿಂತ ಕಿರಿದಾಗಿದೆ, ಇದಕ್ಕೂ ಕೂಡ ಕೊಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ಗೆ ಅನುಮತಿಯನ್ನ ನೀಡಬಾರ್ದು, ಲೈಸೆನ್ಸ್ ಅನ್ನ ನೀಡಬಾರ್ದು ಅಂತೇಳಿ ಈಗ ಹೆಬ್ಬಗೋಡಿ ನಗರಸಭೆಯ ಆಯುಕ್ತರಾಗಿರುವಂತಹ ರಾಜೇಂದ್ರ ರವರಿಗೆ ಇಲ್ಲಿನ ನಿವಾಸಿಗಳು ಮನವಿಯನ್ನ ಕೊಟ್ಟು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಇದರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ತುಂಬಾ ಆಗ್ಬಿಟ್ಟಿದಾವೆ ಬಾರ್ಗಳು. ಫ್ಯಾಮಿಲಿ ಇರೋದಲ್ಲಿ ಬೇಕಾದ್ರೆ ಬಾರ್ ಬಿಟ್ಟು ಬೇರೆ ಏನಾದ್ರು ಮಾಡಕ್ಕೆ ಪರ್ಮಿಷನ್ ಕೊಡಿ. ಓಡಾಡ್ಲಿ ಮನೆ ಪಕ್ಕದಲ್ಲಿ ಆದ್ರೆ ಅವ್ರಿಗೆ ಪಕ್ಕದಲ್ಲಾದ್ರೆ ಅವ್ರು ಹೆಂಗ್ ಓಡಾಡ್ತಾರೆ? ಇವಾಗ ಅವ್ರ ಮನೆ ಪಕ್ಕದಲ್ಲಾದ್ರೆ ಅವ್ರು ಹೆಂಗ್ ಓಡಾಡ್ತಾರೆ? ಬಾರ್ ಮಾಡೋ ಓನರ್ಗಳು ಅವ್ರ ಮನೆ ಪಕ್ಕದಲ್ಲೇ ಮಾಡಿ ಅದನ್ನ ನೀವು ಒಪ್ಪಲ್ಲ. ಸೊ ನಮ್ಮ ಮನೆ ಪಕ್ಕದಲ್ಲಿ ಮಾಡಿದ್ರೆ ಅದನ್ನ ಎಲ್ಲರೂ ಒಪ್ತಾರೆ. ಹಿಂಗ್ ಎಷ್ಟು ಮಾತ ಸರಿ ಈ ಬೇಡ ಮೇಡಮ್, ಈಗ ಬಾರ್ ಮಾಡ್ತೀವಿ ಅಂತ ಬಂದಿದಾರಲ್ಲ ಅವ್ರ ಮನೆ ಪಕ್ಕನೆ ಮಾಡ್ಲಿ. ಅವ್ರು ಓಕೆ ಅಂದ್ರೆ ನಮ್ಗೆ ಓಕೆ. ಇವಾಗ ಅವ್ರು ಮಾತ್ರ ಕಂಫರ್ಟ್ ಆಗಿರ್ಬೇಕು, ನಾವಿರೋದ್ ಬೇಡ. ಅಲ್ಲಿರೋದು ಎಷ್ಟು ಜನ ಇದಾರೆ? ಒಬ್ರು ಇಬ್ರಲ್ಲ, ಅಲ್ಲಿ ಮಕ್ಳು 100 ಜನ ಇದಾರೆ. ಅಂಗನವಾಡಿ ಮಕ್ಕಳು ಸ್ಕೂಲ್ ಪಕ್ಕದಲ್ಲೇ ಬಾರ್ ಒಂದಿದೆ ಆಲ್ರೆಡಿ. ದೇವಸ್ಥಾನವೋ ಶಾಲೆಯೋ ಆರಂಭವಾದ್ರೆ ಯಾರು ವಿರೋಧ ವ್ಯಕ್ತಪಡಿಸಲ್ಲ ರೀ. ಹಾಡು ಹಗಲೇ ಈಗಾಗಲೇ ಕುಡುಕರ ಹಾವಳಿ ಹೆಚ್ಚಾಗಿದೆ. ಇನ್ನು ಈ ಅಂಗನವಾಡಿಗೆ ಪುಟ್ಟ ಮಕ್ಕಳು ಬರ್ತಾರೆ. ಅದರಲ್ಲೂ ಹೆಬ್ಬಗೋಡಿ ಇದೊಂದು ಮಿನಿ ಭಾರತ ಇದ್ದಂತೆ ದೇಶದ ವಿವಿಧ ಭಾಗಗಳಿಂದ ಇಲ್ಲಿ ಬದುಕು ಕಟ್ಟಿಕೊಳ್ಳಲು ಬಂದಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿನ ಜನ ಇದ್ದಾರೆ. ಈ ಒಂದು ಕಿರಿದಾದಂತ ರಸ್ತೆಯೇ ಹೊಂದಿಕೊಂಡಂತೆ ಈ ಬಾರ್ ತೆರೆಯೋದಕ್ಕೆ ಮುಂದಾಗಿರೋದಕ್ಕೆ ಇನ್ನಷ್ಟು ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಹೀಗೆ. ಸುತ್ತಮುತ್ತ ಮನೆ ಪಕ್ಕದಲ್ಲೆಲ್ಲ ಬಾರ್ ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಎಲ್ಲರೂ ನಾವು ಬಂದು ಇಲ್ಲಿ ಇದ್ರ ಹತ್ರ ಪಂಚಾಯತಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಬಾರ್ ಮಾಡಬಾರ್ದು ಅಂತ ಜನಗಳಿಗೆಲ್ಲ ತುಂಬ ತೊಂದರೆಗಳಾಗ್ತಾ ಇದೆ ಅಲ್ಲಿಂದ. ಈಗಾಗಲೇ ಆಲ್ರೆಡಿ ಒಂದಿದೆ ಅಲ್ಲಿ, ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಮಾಡಿ ಇದೋ ಬರೋ ಇದನ್ನೆಲ್ಲ ಹಾಳು ಮಾಡೋದನ್ನು ಬೇಡ ಅಂತ ಅದಕ್ಕೆ ಸ್ವಲ್ಪ ಎಲ್ಲರೂ ಅನುಕೂಲ ಮಾಡಿ ಎಲ್ಲರೂ ನಾವೆಲ್ಲ ಜನತೆ ಬಂದು ಇಲ್ಲಿ ಕಮಿಷನರ್ ಹತ್ರ ಇದು ಕೊಟ್ಟಿದ್ದೀವಿ ಸರ್. ಅದನ್ನು ಅದು ಆಗಬಾರ್ದು ಅಂತ ಅವರು ತಡೆ ಹಿಡಿಬೇಕು. ಮತ್ತು ದುಡ್ಡಿರೋರೆಲ್ಲ ಅವ್ರವ್ರ ಮನೆ ಹತ್ರ ಅವ್ರವ್ರು ಮಾಡ್ಕೊಳ್ತಾರೆ ಇಲ್ವಲ್ಲ? ಯಾಕೆ ನಮ್ಮತ್ತು ಬಂದು ನಮ್ಮ ಹತ್ರನೇ ಎಲ್ಲ ಈ ಥರ ಮಾಡ್ತಾ ಇದ್ದಾರೆ? ನಮ್ಗೆ ಅಕ್ಕಪಕ್ಕದಲ್ಲೆಲ್ಲ ನಮಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಅದು ಯಾವ ಥರ ನಾವು ಅಲ್ಲಿ ಓಡಾಡೋದು ಹೆಂಗ್ಸ್ರು ಹೆಂಗೆ ಓಡಾಡ್ಬೇಕು ಹೇಳಿ? ಅಲ್ಲಿ ಸ್ಪಾಟಿಗೆ ಬಂದು ವಿಸಿಟ್ ಮಾಡಲಿ, ಇವರೆಲ್ಲ ನೋಡ್ಕೊಳ್ಳಿ. ಅವ್ರ ಮನೆ ಪಕ್ಕದಲ್ಲಿ ಬಾರ್ ಇಡಲಿ, ಬೇಕಾದರೆ ಆಮೇಲೆ ಬಂದು ಇಲ್ಲಿ ಇಟ್ಕೊಳ್ಳಿ ನಮ್ಮ ಮನೆ ಪಕ್ಕದಲ್ಲಿ. ಅವ್ರ ಮನೆ ಮಾತ್ರ ಚೆನ್ನಾಗಿರಬೇಕು. ನಾವೆಲ್ಲ ಹೋಗ್ಬೇಕು ಸರ್? ಊರು ಬಿಟ್ಟು ಹೋಗ್ಬೇಕಾ ನಾವೆಲ್ಲನೂ? ಮನೆ ಪಕ್ಕದಲ್ಲಿ ಬಿಟ್ಟು ಊರು ಬಿಟ್ಟು ಎಲ್ಲೋಗ್ಲಿ ಹೇಳಿ? ಅದಕ್ಕೆ ಅವ್ರಿಗೆ ಹೇಳಿ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಕೊಡಬಾರ್ದು ಅಷ್ಟೇ. ಕೊಟ್ಟರೆ ಗಲಾಟೆಗಳು ಬೇಕಾದರೆ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಅವ್ರು ಸರಿ ಅಂದರೆ ನಮ್ಮ ಆಮೇಲೆ ಬಂದು ಇಲ್ಲಿ ಮಾಡಲಿ. ಅವ್ರ ಮನೆ ಪಕ್ಕ ಅವ್ರು ಚೆನ್ನಾಗಿರಬೇಕು, ನಾವೆಲ್ಲ ಹೋಗಬೇಕು? ಊರಿಗೆ ಬಿಟ್ಟು ನಾವು ಹೋಗೋಕ್ಕಾಗಲ್ಲ, ಇಲ್ಲಿ ಮಾಡಬಾರ್ದಷ್ಟೇ. ಅಂಗನವಾಡಿ ಮತ್ತು ಹಾಸ್ಪಿಟಲ್ಗಳೆಲ್ಲ ಇದೆ ಅಲ್ಲಿ. ಮಕ್ಕಳು ಓಡಾಡೋದಕ್ಕೆ ಆಗಲಿ, ಸಂಜೆ ಸ್ಕೂಲಿಂದ ಆಗಲಿ ಮಕ್ಕಳು ಬರೋದಕ್ಕೆಲ್ಲ ಕಂಫರ್ಟಬಲ್ ಅನ್ಸೋದೇ ಇಲ್ಲ. ಹೆಣ್ಮಕ್ಳು ಓಡಾಡ್ತಿರ್ತಾರೆ ಸ್ಕೂಲಲ್ಲಿ, ಓಡಾಡೋದಕ್ಕೂ ಕಷ್ಟ ಆಗ್ತಿದೆ. ಬಾರ್ಗಳ ಮುಂದೆ ಎಲ್ಲ ಅವ್ರುಗಳು ಕುಡ್ದು ಬಿದ್ದಿರೋದನ್ನೇ ನಾವು ನೋಡಬೇಕೇ ಹೊರತು ಬೆಳಗ್ಗೆ ಆಗಿದ ತಕ್ಷಣ ಇವ್ರದ್ದು ಪರಿಶೀಲಿಸೋದು ಯಾರೂ ಇಲ್ಲ. ಸೊ ನಾವು ಇದಕ್ಕಾಗಿ ಬಂದು ಇಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೊಂದು ದಾರಿ ಅಂತ ನಮಗೊಂದು ಸೊಲ್ಯೂಷನ್ ಕೊಟ್ಟರೆ ತುಂಬ ಒಳ್ಳೆಯದು. ಇನ್ನು ಅರ್ಜಿಯನ್ನ ಸ್ವೀಕರಿಸಿದಂತ ಆಯುಕ್ತರಾದಂತ ರಾಜೇಂದ್ರ ರವರು ಈ ಅರ್ಜಿಯ ಬಗ್ಗೆ ಮತ್ತು ಇಲ್ಲಿ ಏನ್ ನಡೀತಿದೆ ಚಟುವಟಿಕೆ ಅಂತ ಹೇಳಿ ತಿಳಿಸಿದ್ದು ಹೀಗೆ. ವಾರ್ಡ್ ನಂಬರ್ 13ರಲ್ಲಿ ಸರ್ವೆ ನಂಬರ್ 109/1 ಈ ಜಾಗದಲ್ಲಿ ಮದ್ಯ ಮಾರಾಟ, ಈಗ ಬಾರ್ ಲೈಸೆನ್ಸ್ಗೆ ಒಬ್ಬರು ಯಾರೋ ಅಲ್ಲಿ ಅಂದರೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಬಾರ್ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಬಾರ್ಗಳನ್ನ ಓಪನ್ ಮಾಡಬಾರ್ದು ಅಂತ ನಮ್ಮ ಹೆಬ್ಬಗೋಡಿ ಜನತೆ ಮತ್ತು ವಿನಾಯಕ ನಗರದ ಜನತೆ ಬಂದು ನಮ್ಮಲ್ಲಿ ಒಂದು ಮನವಿ ಕೊಟ್ಟವ್ರೆ. ನಾನು ಅದನ್ನು ಕಾನೂನುಬದ್ಧವಾಗಿ ಯಾವ ರೀತಿ ಪರಿಶೀಲನೆ ಮಾಡಬೇಕು ಮಾಡಿ ಅಲ್ಲಿ ಮದ್ಯ ಮಾರಾಟ ಅಂದರೆ ನಾವು ಮದ್ಯ ಮಾರಾಟ ನಾವು ಇಲಾಖೆ ಅಲ್ಲ, ಅದು ಸಂಬಂಧಪಟ್ಟ ಇಲಾಖೆ ಅಬಕಾರಿ ಇಲಾಖೆ ಐತೆ. ನಮ್ಮ ನಾರ್ಮ್ಸ್ ಪ್ರಕಾರ ಅಲ್ಲಿ ಹೇಗಿದೆ ಹೆಂಗಂತ ಚೆಕ್ ಮಾಡಿ ಕೊಡೋಕ್ಕೆ ಅವಕಾಶ ಇದ್ದರೆ
ಹೇಳ್ತೀವಿ, ಕೊಡೋಕ್ಕೆ ಅವಕಾಶ ಇಲ್ಲ ಅಂದ್ರೂ ಹೇಳ್ತೀವಿ. ಕಾನೂನುಬದ್ಧವಾಗಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನೀಟಾಗಿ ನಮ್ಮ ಸಾರ್ವಜನಿಕರು ಯಾರು ಬಂದಿದ್ದಾರೋ ಅವ್ರಿಗೆ ಹೇಳ್ತೀನಿ. ನಾವು ಸದ್ಯಕ್ಕೆ ಇಲ್ಲಿ ಈ ಜಾಗದಲ್ಲಿ ಯಾವುದೇ ಬಾರ್ ಲೈಸೆನ್ಸ್ ನನ್ನ ಇಲಾಖೆಯಿಂದ ಕೊಡೋದಿಲ್ಲ. ಕನ್ಸರ್ಟ್ ಇಲಾಖೆ ಅಬ್ಕಾರಿ ಇಲಾಖೆ ಇದೆ, ಅಬ್ಕಾರಿ ಇಲಾಖೆಗೆ ಈ ಪ್ರಪೋಸಲ್ಲು ನಮ್ಮ ಕಡೆಯಿಂದ ಒಂದು ಲೆಟ್ರ್ ಮಾಡಿ ಇವತ್ತೇ ನಾನು ಸಲ್ಲಿಸ್ತೀನಿ. ಸಲ್ಲಿಸಿದ ಮಾಹಿತಿಯನ್ನು ಸಂಬಂಧಪಟ್ಟ ನಮ್ಮ ಸಾರ್ವಜನಿಕರು ಯಾರು ಬಂದಿದ್ದಾರೋ ಅವ್ರಿಗೂ ಸಹ ಹೇಳ್ತೀನಿ. ನಮ್ಮ ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂದರೆ, ಈ ಬಾರ್ ಲೈಸೆನ್ಸ್ ಕೊಡೋಂಥದ್ದು ಸಾರ್ವಜನಿಕ, ನಾವು ಬಾರ್ ಇಲಾಖೆಯವರಲ್ಲ, ಅಬ್ಕಾರಿ ಇಲಾಖೆಯವರು ಸಪ್ರೇಟ್ ಇರ್ತಾರೆ, ಅವರು ಬಾರ್ ಲೈಸೆನ್ಸ್ ಕೊಡೋಂಥದ್ದು. ಅವ್ರಿಗೂ ಒಂದು ಮನವಿ ಕೊಡಿ, ಇವತ್ತೇ ಮನವಿ ಕೊಡಿ. ನಾನು ಒಂದು ಸಹ ಈ ಮನವಿ ಮೇಲೆ ಅವ್ರಿಗೂ ಒಂದು ಕಾಪಿ ಹಾಕ್ತೀನಿ. ಅಲ್ಲಿ ಬಾರು ಮಾಡೋದ್ರಿಂದ ಅಕ್ಕಪಕ್ಕ ಅನುಕೂಲ ಆಗ್ತೈತೆ ಅಂತಲೂ ಸಹ ಹೇಳಿ ಅದನ್ನು ಸ್ಟಾಪ್ ಮಾಡೋ ವ್ಯವಸ್ಥೆ ನನ್ನ ಹಂತದಲ್ಲಿ ಕಾನೂನುಬದ್ಧವಾಗಿ ನಾನು ಕ್ರಮ ಕೈಗೊಳ್ತೀನಿ. ಒಟ್ಟಿನಲ್ಲಿ ಶಾಲೆಗಳ ನಿರ್ಮಾಣ ಆದ್ರೆ ಅದೊಂದು ರೀತಿ ಸಮಾಜ ಸುಧಾರಣೆ ಆಗುತ್ತೆ. ಬಾರ್ಗಳಿಂದ ಯಾವುದನ್ನ ಸುಧಾರಿಸ್ತಾರೋ, ಹಣ ಮಾಡೋದಕ್ಕೆ ನಾನಾ ಮಾರ್ಗಗಳು ಇದೆ. ವಸತಿ ಪ್ರದೇಶಗಳ ಮಧ್ಯದಲ್ಲೇ ಮಾಡ್ಬೇಕಾ, ಕೇವಲ ತಮ್ಮ ಪ್ರತಿಷ್ಠೆಗಾಗಿ ಇಲ್ಲಿ ಬಾರ್ ತೆರೆಯೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂತ ಕೆಲ ಮಾತುಗಳು ಕೂಡ ಕೇಳಿ ಬಂದಿದೆ. ಇನ್ನು ಈ ಬಾರ್ ತೆರಿತಾ ಇದ್ದಂತವ್ರಿಗೆ ಈಗಾಗಲೇ 5ಕ್ಕೂ ಹೆಚ್ಚು ಬಾರ್ಗಳಿದೆ ಎನ್ನುವಂತ ಮಾಹಿತಿಯೂ ಕೂಡ ಇದೆ. ಆರಂಭಕ್ಕೂ ಮುನ್ನವೇ ಇಲ್ಲಿ ಸಮರ ಆರಂಭ ಆಗಿದೆ. ಇನ್ನೇನಾದ್ರೂ ಬಾರ್ ತೆಗೆದ್ರೆ ನಿತ್ಯವೂ ಕೂಡ ಸಮರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅಬಕಾರಿ ಇಲಾಖೆ ಮತ್ತು ನಗರ ಸಭೆಯವರು ಇದಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.